ನನ್ನ ಕಲ್ಲರಿಂದ ಒಂದು ಕೋಮ್ ತೊಗೊಬಂದಿದ್ದೆ ಹಾಸ್ಟೆಲ್ಗೆ. ಒಂದು 5-10 ರೂಪಾಯಿ ಅನಿಸುತ್ತೆ. ಅದು ಕಳೆದೋಗ್ಬಿಟ್ಟಿತ್ತು, ಮಿಸ್ ಆಗಿಬಿಟ್ಟಿತ್ತು. ಆಮೇಲೆ ರಾಘವೇಂದ್ರ ಮಠಕ್ಕೆ ಬಂದುಬಿಟ್ಟು ದೇವರೇ ನನ್ನ ಕೋಮ್ ಸಿಕ್ಕಿದ್ರೆ 3 ರೌಂಡು ಹೆಜ್ಜೆ ನಮಸ್ತೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆಮೇಲೆ ಆ ಕೋಮ್ ಸಿಕ್ತು. ಆಮೇಲೆ ಹರಕೆ ಎಲ್ಲ ತೀರಿಸ್ದೆ. ಅದು ನಮ್ಮನೆಯವ್ರದ್ದು ಮೇಕಪ್ ಬಾಕ್ಸ್. ಏನೇನು ಹೇಳ್ತಿಲ್ಲ, ಮೇಕಪ್ ಬಾಕ್ಸ್ ಅನ್ಕೊಬಿಟ್ರೆ ಲೇಡೀಸ್ ಥರ ಕ್ಯಾಮ್ರಾ ಬ್ಯಾಗು, ಕ್ಯಾಮ್ರಾ ಇದೆ ಇದರೊಳಗೆ. ಎಲ್ರಿಗೂ ನಮಸ್ಕಾರ. ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಚಿಕ್ಕವ್ವ ನಾವು ವೀಡಿಯೋ ಮಾಡೋದ್ರೊಳಗೆ ರಾತ್ರಿ ಮಲಗಿಬಿಟ್ಟಿದ್ಲು. ಅಂದರೆ ಅವ್ರದ್ದು ಸ್ಕೂಲಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿದ್ರು, ವ್ಯಾಕ್ಸಿನೇಷನು ಏನು ಗೊತ್ತಿಲ್ಲ. ಅದು ಪಕ್ಕೆ ಪಾಪ ಮಿಡ್ನೈಟಲ್ಲಿ ಅದಕ್ಕೆ ಜ್ವರ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಅದು ಒದ್ದಾಡ್ತಾ ಮಲ್ಕೊಂಡಿದ್ದೆ. ಪಾಪ ನನ್ನ ಮಗ ಮೇಲೆ ಮಲ್ಕೊಂಡಿದ್ದೆ ನೋಡಿ. ಅಂದರೆ ನಮ್ಮ ಮಗಳು ಚಿಕ್ಕವೆಲ್ಲರೂ ಮಲಗಿದಾಗ ಕಾಲು ಹಾಕ್ಬಿಡುತ್ತೆ ಅದ್ರ ಮೇಲೆ ಅಂತ ಅಂದ್ಕೊಂಡು ಅದು ಮೇಲೆ ಮಲಗಿಸ್ತಿ, ಇದಕ್ಕೆ ಕೆಳಗಡೆ ಮಲಗಿಸಿದ್ದೀನಿ. ಆಮೇಲೆ ಜೊತೆಗೆ ನಾವು ಕೂಡ ವೀಡಿಯೋ ಎಲ್ಲ ಮಾಡಿ ಮಲಗಿ ರಾತ್ರಿ 1:30 ಆಯ್ತು. ಆ್ಯಕ್ಚುಲಿ ನಮ್ಮ ಚಿಕ್ಕವ್ವ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ, ಅದಕ್ಕೆ ಎದ್ದುಬಿಟ್ಟು ನೋಡಿ ಬಾಗಿಲು ಸಾರ್ಸಕ್ಕೆ ಹೇಳ್ದೆ, ಬಾಗಿಲು ಸಾರಿಸ್ತಾ ಇದ್ದೆ. ಹೆಂಗ ಪಾಪ ಅದಕ್ಕೆ ಹೆಂಗೆ ಗೊತ್ತು, ನಾನು ಹೇಗೆ ಹೇಳ್ತಿದ್ದೀನಿ ಹಂಗೆ ಮಾಡ್ತಾ ಇದ್ದೆ. ನಾನು ಹೊಸ್ಲು ವರ್ಷ ಮಗಳೇ ಹೊಸ್ಲು ರಂಗೋಲಿ ಹೋಗ್ಬೇಕು. ಹಂಗೆ ರಾತ್ರಿ ಬಂದಿತ್ತು ಪಾಪ. ಸೂಪ್ ಮಾಡೋದ್ರೊಳಗೆ ನಮ್ಮ ಪುಟಾಣಿ ಮಲಗೆ ಹೋಗಿತ್ತು. ನಮ್ಮ ಚಿಕ್ಕವ ಈಗ ಎದ್ದಿದೆ ನೋಡಿ. ಸೂಪ್ ಇಡಬೇಕಾಗಿತ್ತವ ನಿಂಗೂ ಬೇಡ? ಯಾಕೆ ಕ್ಲೀನಾಗಿ ಒರೆಸಿದೆ ನೋಡಿ, ಎಷ್ಟು ನೀಟಾಗಿ ಒರೆಸ್ದೆ. ರಂಗೋಲಿ ಬಿಡ್ತೀವ, ಟ್ರೈ ಮಾಡು ರಂಗೋಲಿ, ಓಕೆನಾ? ಜಾಣ. ಬಟ್ಟೆನೂ ಮಾಡ್ಕೋಬಾರ್ದು, ಕುಂಕುಮ ತಗೊಂಡು ಕ್ಲೀನಾಗಿ. ವೆರಿ ಗುಡ್, ವೆರಿ ಗುಡ್. ಚುಚ್ಚು ತಗೋಬೇಕು, ವೇಸ್ಟ್ ಮಾಡಬಾರ್ದು. ಈ ಕಡೆ ಕೊಂದಿಡು. ಚಿಕ್ಕವ ಎಲ್ಲಿಗಿಡ್ತಾರೆ? ಇಲ್ಲಿಗಿಡ್ತಾರೆ. ಎಲ್ಲಿಗಿಡ ಚಿಕ್ಕವ? ಕೆಟ್ಟೋದಿ ಚಿಕ್ಕ. ಹಂಗೆ ಜಾಣ. ನಾನು ಹೆಂಗೆ ರಂಗೋಲಿ ಬಿಟ್ಟಿದ್ದೀನಿ ಇಲ್ಲಿ, ಹಂಗೇಳಿ. ಹಾಲು ಕುಡಿ. ನಮ್ಮ ಚಿಕ್ಕವ, ನಾನು ಮನೆ ಕಸ ಗುಡಿಸ್ತಾ ಇದ್ದೀನಿ. ನಮ್ಮ ಚಿಕ್ಕವ ಮನೆ ಒರೆಸ್ತೀನಿ ಅಂತ ಹೇಳಿ ರೆಡಿ ಮಾಡ್ಕೊತಾ ಬೇಕು. ಆಯ್ತಾ? ರೂಮ್ ಗುಡಿಸಿದ್ದೀನಿ, ಒರೆಸ್ಕೊಂಡ್ಬಿಟ್ಟು ಬಾ. ಇದು ಪ್ರೆಸ್ ಮಾಡ್ಬಾಗ್ಲಲ್ಲಿ. ನೋಡಿ, ನೆನ್ನೆ ನಮ್ಮ ಚುಪ್ಪಿ ಹಂಗೆ ಒರೆಸ್ತಾ ಇದ್ದ. ಅಂದರೆ ನೋಡ್ತಾ ಇದ್ದ ಅಷ್ಟೇ, ಎಲ್ಲನೂ ಮುಟ್ಟು ಮಾಡಿ ನೋಡಬೇಕು ರೂಮ್ ಮಕ್ಳು ಹಂಗೆ. ನಮ್ಮ ಚಿಕ್ಕವ ನಾನು ಇವತ್ತು ಗುಡಿಸ್ಕೊಟ್ಟಂಗೆ ಒರೆಸ್ತಾ ಇದ್ದೆ. ಇವತ್ತು ಏನು ಬೆಂಕಿ ಪಲಾವ್ ಅಂತೆ, ಇವತ್ತು ಸ್ಪೆಷಲಲ್ಲಿದು ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಮ್ಮ ಮನೇಲಿ. ಪುಳಿಯೋಗರೆ ಮಾತ್ರ ಸಖತ್ತಾಗಿರುತ್ತೆ. ಜಸ್ಟ್ ಇಡ್ಲಿ ಎಲ್ಲ ಸಿಗುತ್ತೆ ಬೆಳಗಿನ ಟೈಮ್. ಪುಳಿಯೋಗರೆ ನಮ್ಮ ಚಿಕ್ಕವಂಗೆ ಅದಿನ್ನೇನು ತಿನ್ನಲ್ಲ ಜಾಸ್ತಿ, ಪುಳಿಯೋಗರೆನೆ. ಇಲ್ಲಾಂದರೆ ನಾನೇ ಇವತ್ತು ಟೊಮೊಟೊ ತರಿಸಿದ್ದೆ, ಟೊಮೊಟೊ ಗೊಜ್ಜು ರೈಸ್ ಮಾಡೋಣ ಅಂತಿದ್ದೆ. ಹಾಗೆ ನನಗೆ ತುಂಬ ಇಷ್ಟವಾದ್ದು ಮಸಾಲೆ ಇಡ್ಲಿ, ಸುಕ್ಕೆ ಸೊಪ್ಪೆಲ್ಲ ಹಾಕಿರ್ತಾರೆ, ಸಕ್ಕತ್ತಾಗಿರುತ್ತೆ. ಆದರೆ ಜಸ್ಟ್ ಇಡ್ಲಿ ನಮ್ಮ ಹಾಸನಲ್ಲಿ ಯಾರು ತಿಂದಿದ್ರೆ ಕಮೆಂಟ್ ಮಾಡಿ. ತಿಂದಿಲ್ಲ ಅಂದರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಇದು ತಿನ್ನಿ, ಸಕ್ಕತ್ತಾಗಿರುತ್ತೆ. ಪುಳಿಯೋಗರೆನೂ ತಿನ್ನಬೇಕು, ಬಟ್ ಬಿಸಿ ಬಿಸಿ ತಿನ್ಬೇಕು, ಅಲ್ಲೇ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ತಿಂದು ಇನ್ನು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ನಮ್ಮನೆಯವ್ರಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದು. ಹಾಗೆ ನಾನು ಒಂದು ವಾಯ್ಸ್ ಓವರ್ ಕೊಡಬೇಕಾಗಿತ್ತು ರೂಮಲ್ಲಿ. ಹಾಗಾಗಿ ನಮ್ಮ ಚಿಕ್ಕವಂಗೆ ಹೊರಗಡೆ ಹೋಗು ಅಂದೆ, ಅಂದರೆ ಹಾಲಿಗೆ ಹೋಗು ಅಂತ ಅದರ ಅರ್ಥ. ಬಟ್ ನಮ್ಮ ಚಿಕ್ಕ ಹೊರಗಡೆ ಹೋಗು ಅಂತ ಹೇಳಿದ್ಲಲ್ಲ ಅಂತ ಗೊತ್ತಾಗ್ತದೆ. ಆಚೆ ಬಂದ್ಬಿಟ್ಟು ಈ ಬಿಸಿಲಲ್ಲಿ ಮಕ್ಕಡೆ ಮಲ್ಕೊಂಡು ಫೋನ್ ನೋಡ್ತಾ ಕೂತಿದ್ದೆ ನೋಡಿ. ನಾನು ನಮ್ಮ ಚಿಕ್ಕವ ದೇವಸ್ಥಾನಕ್ಕೆ ಅಂತ ಹೋಗಿ ಇದೆಲ್ಲ ತಗೊಬಂದು. ಯಾರವ? ಯಾರು ಎತ್ಕೊಂಡಿದ್ದು? ಮತ್ತೆ ಶಾಪಿಂಗ್ ಮಾಡಿದ್ದಾರು. ಶಾಪಿಂಗ್ ನಡಿ, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಸ್ನಾನ ಮಾಡ್ಕೊಂಡು ಏನು ಮಡಿಯಾಗಿ ಹೊರಟಿ, ಕ್ಲೋಸ್ ಆಗಿತ್ತಂತ ಹೇಳಿ ವಿಶಾಲ್ ಮಾರ್ಟಿಗೆ ನುಗ್ದು. ಅಲ್ವಾ ಮಗಳು? ಏನೇನು ತಗೊಬಂದೆ ತೋರ್ಸೋಣ? ನೋಡಲಿ, ತಿಂದು ಅಲ್ಲಿ ಬಿಸಾಕೋಗು ಚಿಗಮ್ಮ. ಹಾಗೆ ಹಾಸನ ಬಂದಿದ್ನಲ್ಲ, ತುಂಬ ದಿನ ಆಗಿತ್ತು ರಾಘವೇಂದ್ರ ಮಠಕ್ಕೆ ಮತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಿ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನಮ್ಮ ಚಿಕ್ಕ ಹೊರಟಿದ್ದೆ. ನಾವು ಹೋಗಿದ್ದ ಟೈಮಿಗೆ ಕ್ಲೋಸ್ ಆಗಿತ್ತು. ಹಾಗಾಗಿ ವಿಶಾಲ್ ಮಾರ್ಟಿಗೆ ಹೋಗಿ ಇವೆಲ್ಲ ತೊಗೊಬಿಟ್ಟು ಏನೇನು ತೊಗೊಬಿಟ್ಟು ಬಂದು ಅಂತ ಹೇಳಿಬಿಟ್ಟು ಆಮೇಲೆ ನೋಡೋಣ. ಮತ್ತು ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇಲ್ಲಿ ಪುಟ್ಟಣ, ಪುಟ್ಟಣ, ಇಲ್ಲಿ ಅವರಪ್ಪ ಏನೋ ತಲೆ ಮೇಲೆ ಓದ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾನೆ ನನ್ನ ಮಗ. ನಾವು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಓಡ್ತಾಯಿದ್ವಿ. ನಮ್ಮ ಚಿಕ್ಕ ಹೋಗಿ ಅಲ್ಲಿ ನಿಂತುಬಿಟ್ಟಿದೆ. ಚಿಕ್ಕ ನಾಳೆ ಉಳ್ಕೊಳ್ಳಿ ಜಿಗಿ, ನನ್ನ ಮನೆಗೆ ಹೋಗಲ್ಲ, ಇಲ್ಲೇ ಉಳ್ಕೊತೀನಿ ಅಂತ ಅವಳು. ಆದರೆ ನಾನು ನಾಳೆ ಊರಿಗೆ ಹೋಗಬೇಕು. ಚಿಕ್ಕ ಇವತ್ತು ನಿನ್ನ ಊರಿಗೆ ಮನೆಗೆ ಬಿಟ್ಬಿಟ್ಟು ನಾವು ಕಲರಿಗೆ ಹೋಗ್ತೀವಿ. ನಿಧಾನ. ಇನ್ನೇನು ನೀನು ಪಾಪ ನೋಡ್ಕೊಳ್ಳಲ್ಲ, ಮಾಡಲ್ಲ, ಸುಮ್ಮನೆ ಅಂತಕ್ಕೆ. ಮೆಲ್ಲೆ 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 ಚಿಕ್ಕ ನಿಧಾನ. ಆಚೆ ಈಚೆ ವೆಹಿಕಲ್ಸ್ ಬರುತ್ತೆ, ಕುಂಡಿ ಎಲ್ಲ ಇಡ್ಸ್ಕೊಂಡು ಹೋಗೋದು ನೋಡಿ. ಚಿಕ್ಕ ಫೋನ್ ಅಂಕಲ್ ಕೊಡಬೇಕು ಆಯ್ತು. ಅಲ್ಲೆಲ್ಲ ಕಾಲು ಹಾಕ್ಬಾರ್ದು, ಸೈಡ್ ಅಂದ್ರೆ ಅಲ್ಲೇ ಗೋಡೆಗೆ ಅಂಟ್ಕೊತಾರೆ, ಕಾಂಪೌಂಡ್ಗಳಿಗೆ.
ಇಲ್ಲೇ ಟ್ರೆಂಡ್ಸ್ ಪಕ್ಕದಲ್ಲೇ ಇದೆ ಸಾಯಿಬಾಬಾ ಟೆಂಪಲ್ಲು. ಅಲ್ಲಿಗೆ ಬಂದಿದ್ದೀವಿ ಫಸ್ಟು ನಾನು, ನಮ್ಮ ಚಿಕ್ಕಮ್ಮ, ನನ್ನ ಮಗಳು. ತುಂಬ ದಿನ ಆಗಿತ್ತು, ಮಗಳಲ್ಲ ಸಾರಿ ಮಗ, ನನ್ನ ಮಗಳು ಕಲಾರಲ್ಲಿದ್ದಾಳೆ. ಒಂಥರ ಸಮಾಧಾನ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ನಾನು ತುಂಬ 2-3 ವರ್ಷನೇ ಆಗಿತ್ತು ನಾನು ಬಂದು. ಸಾಯಿಬಾಬಾ ಟೆಂಪಲ್ ಅಲ್ಲಿ ಬೆಂಗಳೂರು ರೋಡಲ್ಲಿ ಸಿಗುತ್ತಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿಗೂ ತುಂಬ ದಿನ ಆಗಿದೆ, ಅಲ್ಲಿಗೂ ಹೋಗಬೇಕು ನೆಕ್ಸ್ಟು. ಇವಾಗ ನಾನು ನಮ್ಮ ಚಿಕ್ಕವ್ವ ಇಲ್ಲಿಗೆ ಬಂದಿದ್ದೀವಿ. ನನ್ನ ಮಗನ ಕರ್ಕೊಂಡು ಇದೆ ಫಸ್ಟ್ ಟೈಮ್ ಇಲ್ಲಿ ಬರ್ತಾಯಿರೋದು. ತುಂಬ ಸರಿ ಅಂದ್ಕೊಳ್ತೀನಿ ಇಲ್ಲಿ ಬಂದಾಗ ಇಲ್ಲೆಲ್ಲ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಗ್ತಾನೆ ಇರಲಿಲ್ಲ. ಇವಾಗ ನಾವು ಹಾಸನಲ್ಲಿ ಮನೆ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಉಳಿದು ಮಾಡಿ ನೆಕ್ಸ್ಟ್ ಇಲ್ಲೆಲ್ಲ ಬರೋಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಊರಿಂದ ಏನಾರು ಕೆಲಸ ಇಟ್ಕೊಂಡೇ ಬಂದಿರ್ತೀವಿ, ಮತ್ತು ಪಪ್ಪನ ಜೊತೆ ಬಂದಮೇಲೆ ಪಪ್ಪನ ಜೊತೆನೇ ಹೋಗಬೇಕಾಗ್ತದೆ. ಇನ್ನು ಆ ಕೆಲಸ ಎಲ್ಲ ಮುಗಿಯೋದು ಸಂಜೆ ಆಗೋದು. ಸೊ ಅದ್ರ ಮಧ್ಯೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಈಗ ಬಂದಮೇಲೆ ಇಲ್ಲಿ ಉಳ್ಕೊಂಡು ಇವತ್ತು ಅದಕ್ಕೆ ಅಂತಲೇ ಉಳ್ಕೊಂಡೆ, ಇಲ್ಲಾಂದರೆ ನೆನ್ನೆನೇ ಹೋಗ್ತಾ ಇದ್ದೆ ಕಲರ್. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಸಾಯಿಬಾಬಾ ನೋಡ್ತಾ ಇದ್ದಾಗೇ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ನಾವು ಆ್ಯಕ್ಚುಲಿ ತುಂಬ ಜನ ಬರ್ತಾರೆ, ಸಾಯಿಬಾಬಾ ಭಕ್ತರು ತುಂಬಾ ಇದ್ದಾರೆ. ಡೈಲಿ 12 ಗಂಟೆಯಿಂದ 12:30ವರೆಗೂ ಆರತಿ ನಡೆಯುತ್ತೆ. ಆ ಟೈಮ್ ಅಂತೂ ತುಂಬ ಜನ ಇರುತ್ತೆ, ಬರೋರಿದ್ರೆ ಆ ಟೈಮಲ್ಲಿ ಬನ್ನಿ. ನನಗೆ ಆ ಟೈಮ್ ಆಗಲ್ಲ, ಯಾಕಂದರೆ ಊರಲ್ಲಿ ಇರ್ತೀನಲ್ಲ, ಕರೆಕ್ಟ್ ಟೈಮಿಗೆಲ್ಲ ಬರೋಕ್ಕಾಗಲ್ಲ. ಹಾಗಾಗಿ ಸಂಜೆ ಬಂದಿದ್ದೀನಿ. ಹಾಗೆ ಸಾಯಿಬಾಬಾಗೆ ಚಪಾತಿ ಬದನೆಕಾಯಿ ಪಲ್ಯ ಇಷ್ಟ ಅಂತ ಹೇಳ್ತಾರೆ, ಕೇಳಿದ್ದೀನಿ, ಸರಿ ಗೊತ್ತಿಲ್ಲ. ಅದು ಅಲ್ಲದೆ ಇಲ್ಲಿಗೆ ಬರೋರು ಜಾಸ್ತಿ ಬಿಸ್ಕೆಟ್ಸು, ಹಾಲು ಎಲ್ಲ ತೊಗೊಂಬರ್ತಾರೆ. ನಾನು ಒಂದು ಚಿಕ್ಕದಾಗಿ ಅರ್ಕೆ ಮಾಡ್ಕೊಂಡಿದ್ದೆ ಮೊದಲು, ಹಾಲು ಬಿಸ್ಕೆಟು ತೊಗೊಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ತೊಗೊಬರ್ತಿದ್ದೆ. ತುಂಬ ಜನ ಅದನ್ನೇ ತೊಗೊಬಿಟ್ಟು ಬರ್ತಾರೆ. ಇಲ್ಲಿ ಪ್ರತಿ ಗುರುವಾರ ಮಧ್ಯಾಹ್ನ ಟೈಮ್ ಊಟ ಇರುತ್ತೆ, ಅಥವಾ ದಿನ ಇರುತ್ತೆ ಏನೋ ಗೊತ್ತಿಲ್ಲ ಮಾತ್ರ. ನಾನು ಒಂದ್ಸರಿ ಬಂದಾಗ ಊಟ ಐತೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇವಾಗ ಸಾಯಿಬಾಬಾದ ದರ್ಶನ ಎಲ್ಲ ತಗೊಂಡು, ಆಶೀರ್ವಾದ ಎಲ್ಲ ತಗೊಂಡು ಈಗ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀನಿ. ಎಮ್ ಜಿ ರೋಡಲ್ಲಿರೋ ರಾಘವೇಂದ್ರ ಮಠಕ್ಕೆ. ಇಲ್ಲಿ ಬಾ. ಎಷ್ಟೋ ವರ್ಷಗಳ ನಂತರ ಬರ್ತಾ ಇರೋದು. ನಾವು ಹಾಸ್ಟೆಲಲ್ಲಿದ್ದಾಗ ಯಾವಾಗಲೂ ಬರ್ತಾ ಇದ್ದೆ ಇಲ್ಲಿಗೆ. ಈಗ ತೀರಾ ಕಡಿಮೆ ಆಗೋಗ್ಬಿಟ್ಟಿದೆ. ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ ಆಗ ಹೆದರಿಕೆ ಭಯ ಆಗ್ತಾ ಇರುತ್ತಲ್ಲ, ಹಾಗಾಗ್ತಾ ಇದೆ. ಇದ್ರ ಪಕ್ಕದ ರೋಡಲ್ಲೇ ಒಕ್ಕಲಿಗರ ಹಾಸ್ಟೆಲ್ ಅಂತ ಇದೆ ಹೆಣ್ಮಕ್ಳದು. ಅಲ್ಲಿ ನಾನು ಇದ್ದಿದ್ದು 2-3 ವರ್ಷ. ಹಾಗಾಗಿ ಡೈಲಿ ಬರ್ತಾಯಿದ್ದು. ಡೈಲಿ ಇಲ್ಲ ಅಂದ್ರೂ ವಾರಕ್ಕೆ 3-4 ಸರಿನಾದರೂ ಬರ್ತಾಯಿದ್ದು. 10-12 ವರ್ಷಗಳ ನಂತರನೇ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದೇನೋ. ಮೊದಲು ಹೇಗಿತ್ತು ಈಗಲೂ ಅದೇ ಇದೆ. ತುಂಬ ರಶ್ ಇರಲ್ಲ ಯಾವಾಗ್ಲೂ. ಗುರುವಾರ ಟೈಮ್ ಮಾತ್ರ ತುಂಬ ರಶ್ ಇರುತ್ತೆ. ಏನಂದರೆ ಅವತ್ತಿನ ದಿನ ಚಿಕ್ಕದಾಗಿ ಒಂದು ಅಲ್ಲಲ್ಲೇ ಅಂಗಡಿ ಇಟ್ಕೊಂಡಿರ್ತಾರೆ. ಅದು ಚಂದ ನನಗೆ ಆ ಥರದ್ದು. ಬಟ್ ತುಂಬ ವರ್ಷಗಳಾಗಿದ್ದು ಮರ್ತೋಗ್ಬಿಟ್ಟಿದೆ. ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಬಂದು ಹೋಗು, ಇಲ್ಲಾಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಬಂದು ಹೋಗ್ತಾಯಿದ್ದು. ಒಂದ್ಸರಿ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಿದ್ದು. ನಾನು ಇಲ್ಲಿಗೆ ಒಂದ್ಸರಿ ಅರ್ಕೆ ಹೊತ್ಕೊಂಡಿದ್ದೆ. ಹೆಜ್ಜೆ ಮೇಲೆ ಹೆಜ್ಜೆ, ಹಿಂಗೆ ಒಂದು ಹೆಜ್ಜೆ ಇಟ್ಬಿಟ್ಟು ಮತ್ತೆ ಬಗ್ಗಿ ಮತ್ತೆ ಎದ್ದು ಮತ್ತೆ ಇನ್ನೊಂದು ಹೆಜ್ಜೆ ಇಟ್ಬಿಟ್ಟು ಮತ್ತೆ ಬಗ್ಗಿ ಎದ್ದೇಳೋದು ಅಂತ, ಆ ಥರ 3 ರೌಂಡು ಅದು ಮಾಡಿದರೆ ಇಲ್ಲಿ ಹಾಸ್ಟೆಲ್ನಿಂದ ಹೆಣ್ಮಕ್ಳು ತುಂಬ ಅದೇ ಥರ ಅರ್ಕೆ ಕಟ್ಕೊಳ್ಳೋದು. ಹಂಗೆ ಹೆಜ್ಜೆ ನಮಸ್ತೆ ಅಂತ ಮಾಡಿಬಿಟ್ಟು ಹೋದರೆ 3 ರೌಂಡ್ ಮಾಡೋದಿಗೆ ಸುಸ್ತೊಡ್ದೋಗಿರ್ತೀವಿ. ಅವಾಗೇನು ಕೈ ಕಾಲನ್ನೆಲ್ಲ ನೋವು ಬರಲ್ಲ, ಜುಮ್ಮನಲ್ಲ, ಕೈ ಕಾಲೆಲ್ಲ ನಡುಗೆ ಬರುತ್ತೆ ನೋಡಿ, ಆ ಥರ ಮೈಕೈ ಎಲ್ಲ ನೋವು ಬಂದುಬಿಡುತ್ತೆ, ಮಂಡಿ ನೋವು ಬರುತ್ತೆ. 3 ದಿನ ಅದೇ ಥರ 3-4 ದಿನ ಹಾಗೇ ಇರುತ್ತೆ. ನಾನು ಒಂದಿನ ಅದೇ ಥರ ಅರ್ಕೆ ಕಟ್ಕೊಂಡಿದ್ದೆ. ಏನಕ್ಕೆ ಅಂದರೆ ನನ್ನ ಕಲ್ಲರಿಂದ ಒಂದು ಕೋಮ್ ತೊಗೊಬಂದಿದ್ದೆ ಹಾಸ್ಟೆಲ್ಗೆ, ಒಂದು 5-10 ರೂಪಾಯಿ ಅನಿಸುತ್ತೆ. ಅದು ಕಳೆದೋಗ್ಬಿಟ್ಟಿತ್ತು, ಮಿಸ್ ಆಗಿಬಿಟ್ಟಿತ್ತು. ನಾನು ನಮ್ಮೂರು, ನಮ್ಮ ಮನೆ, ನಮ್ಮ ಜಾಗ ಎಲ್ಲ ಬಿಟ್ಟಿರಲ್ವಲ್ಲ, ಅಲ್ಲಿ ಥಿಂಗ್ಸ್ನೂ ಕೂಡ ನಾನು ಬಿಟ್ಟಿರ್ತಾ ಇರಲಿಲ್ಲ. ಅಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಬರ್ತಿದ್ದೆ. ಅಂಥದ್ರಲ್ಲಿ ನಂದು ಇದು ಕೋಮ್ ಕಳೆದೋಗ್ಬಿಡ್ತಲ್ಲಪ್ಪ, ಅಷ್ಟು ಹೊಟ್ಟೆ ಹೊಡ್ತೀನಿ. 2-3 ದಿನ ನಾನು ಕೊರಗಿದ್ದೀನಿ. ಆಮೇಲೆ ರಾಘವೇಂದ್ರ ಮಠಕ್ಕೆ ಬಂದುಬಿಟ್ಟು, ದೇವರೇ ನನ್ನ ಕೋಮ್ ಸಿಕ್ಕಿದರೆ 3 ರೌಂಡು ಹೆಜ್ಜೆ ನಮಸ್ತೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆಮೇಲೆ ಆ ಕೋಮ್ ಸಿಕ್ತು, ಆಮೇಲೆ ಹರಕೆ ಎಲ್ಲ ತೀರಿಸ್ದೆ. ನಮ್ಮ ಡ್ಯಾಡಿ ಡೈಲಿ ಬೆಳಗ್ಗೆ ರಾಘವೇಂದ್ರನ ನೆನ್ಕೊಂಡೇ ದಿನ ಸ್ಟಾರ್ಟ್ ಮಾಡೋದು. ಹಾಗೆ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು, ಇಲ್ಲೇನಾದರೂ ನಾವು ಪೂಜೆ ಮಾಡಿಸೋದಿದ್ರೆ ಮುಂಚೆನೇ ಇಲ್ಲಿ ಕೇಳ್ಕೋಬೇಕು, ಒಂದು 4 ದಿನ ಮುಂಚೆನೇ. ಆಮೇಲೆ ಅವ್ರು ಡೇಟು ಟೈಮು ಎಲ್ಲ ಕೊಟ್ಟಾಗ ಆ ದಿನ ಬಂದು ಪೂಜೆ ಮಾಡಿಸ್ಕೊಬೋದು. ಹಾಗೆ ಸುಮ್ಮನೆ ಏನೇನು ನನಗೆ ಬೇಕಾದದ್ದನ್ನೆಲ್ಲ ಕೇಳಿಕೊಂಡು ಇಲ್ಲಿಂದ ಹೊರಟು ನಾನು ನಮ್ಮ ಚಿಕ್ಕವ ನೋಡಿ, ಯಾವಾಗಲೂ ಅಷ್ಟೇ ಇಷ್ಟೇ ಕ್ಲೀನಾಗಿರುತ್ತೆ. ನಾನು ಎಷ್ಟು 10-15 ವರ್ಷದ ಹಿಂದೆ ಬಂದಿದ್ದೆ, ಆವಾಗಲೂ ಹೇಗೆ ಇತ್ತು, ಈಗಲೂ ಅದೇ ಥರ ಇದೆ. ಆ್ಯಕ್ಚುಲಿ ನಾನು ಮೊನ್ನೆ ಹಾಸನ ಬಂದಿದ್ದು, ನಮ್ಮ ಚಿಕ್ಕವ ನೆನ್ನೆ ನಮ್ಮ ಮನೆಗೆ ಬಂದಿದ್ದು. ಇವತ್ತು ರಜೆ ಹಾಕಿ ಪೋಲಿ ಹೊಡಿತಿದ್ದೆ ನನ್ನ ಜೊತೆ ಸೇರಿಕೊಂಡು. ಹಿಂಗೆ ಆಡ್ಕೊಂಡು ನಮ್ಮ ಚಿಕ್ಕ ಒಂದ್ಸರಿ ಬಿದ್ದೆದ್ದಾಯ್ತು. ಈಗ ಚಿಕ್ಕವ ಹೆಂಗ್ ಬಿದ್ದೆ ತೋರ್ಸೆ ಚಿಕ್ಕವ. ನಮ್ಮ ಚಿಕ್ಕವ ಸುತ್ತಿದ್ದ ತಿರುಕ್ಕಂತ ಬಂದಿಲ್ಲಿ ಬಿದ್ದ. ಮತ್ತೆ ಬೀಳ್ತೀಯ. ಹೌದಾ. ಹಾಗೆ ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಬಂದು ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇಲ್ಲಿಗೆ ಬೆಳಗ್ಗೆ ಸಂಜೆ ಬರ್ತಾ ಇರ್ತಾರೆ ವಾಕ್ ಮಾಡುವಾಗ. ಹಾಗೆ ಪ್ರತಿ ಗುರುವಾರ ಬರ್ತಾನೆ ಇರ್ತಾರೆ.
ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟು ಅದ್ರ ಪಕ್ಕನೇ ಇಲ್ಲಿ ಮಹಾವೀರ ಭವನ ಇದ್ದಿದ್ದೆ ಚೌಟ್ರಿ ಎಲ್ಲ ಮರ್ತೋಗಿದೆ ನೋಡಿ. ನನಗೆ ಹೆಸ್ರು ಈಗ ನೆನಪಿಗೆ ಬರ್ತಾಯಿದೆ. ಅವತ್ತು ಯಕ್ಷಗಾನ ಏನೋ ನಡೀತಾಯಿತ್ತು, ಹೋಗೋಣ ಅಂದ್ಕೊಂಡೆ. ನನ್ನ ಮಗ ಎದ್ಬಿಟ್ಟಿದ್ನಲ್ಲ, ಸ್ವಲ್ಪ ಅದು ಕುಯ್ ಅದು ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ, ಮುಳುಗುಡ್ತಾನೆ. ಎತ್ಕೊಂಡಿದ್ರೆ ಅಲ್ಲಲ್ಲೇ ಮುಳುಗುಡ್ತಾನೆ. ಹಾಗೆ ಹೋಗಿ ಹಾಗೆ ಎಲ್ಲ ಮುಗಿಸ್ಕೊಂಡು ಬೇಕ್ರಿದು ನಮ್ಮ SLJ ಬೇಕ್ರಿಲಿ ಏನು ಬೇಕು ಅದೆಲ್ಲ ಪಾರ್ಸಲ್ ತೊಗೊಂಡು ಇಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಗೋಬಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ನಮ್ಮ ಚಿಕ್ಕವ್ವ ಗೋಬಿ ಕೇಳ್ತು. ಅದು ಮಸಾಲೆ ಪುರಿ ತಿನ್ನಲ್ಲ, ಪಾನಿಪುರಿ ಎಲ್ಲನೂ. ಗೋಬಿ ಕೇಳ್ತು, ಗೋಬಿ ತಿನ್ಕೊಂಡು ನಾನು ಮಸಾಲೆ ಪುರಿ ತೊಗೊಂಡೆ. ಸಕ್ಕತ್ತಾಗೈತೆ. ಇದು 38ನೇ ಸ್ಟಾಲ್ ನಂಬರು. ಒಂದ್ಸರಿ ಟೇಸ್ಟ್ ಮಾಡಿದ್ದವ್ರು ತಿಳಿಸಿ ಹೇಗಿದೆ ಅಂತ. ಇಲ್ಲಾಂದರೆ ಹೋಗಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಹುಳಿ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ನಂಗೆ ಅದು ತುಂಬ ಇಷ್ಟ ಆಯಿತು. ಹಾಗೆ ಬೆಳಗ್ಗೆ ಸಡನ್ನಾಗಿ ವಿಶಾಲ್ ಮಾರ್ಟಿಗೆ ಹೋಗಿ ಬಂದ್ವಲ್ಲ, ಅವಾಗ ಏನೇನೋ ತೊಗೊಬಿಟ್ಟು ಬಂದಿದ್ದು ನೋಡಿ. ನಮ್ಮ ಚಿಕ್ಕವ ಏನೇನೆಲ್ಲ ತೊಗೊಬಿಟ್ಟು ಬಂದಿದೆ ಅಂತ ಹೇಳಿ. ಪಾಪ ನಮಗೆ ಆಟೋದವ್ರು ಆ್ಯಕ್ಚುಲಿ ನಮ್ಮ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ಅವ್ರು ಸಿಕ್ಕಿದ್ರು, ಪಾಪ ಅವರೇ ತಗೊಬಂದು ಇದೆಲ್ಲ ಇಟ್ಕೊಟ್ಟು, ಅಕ್ಕ ನಮಗೆ ನಿಮ್ಮ ನೋಡಿದ್ದೇ ಖುಷಿ ಇತ್ತು, ಅದೃಷ್ಟ ಅಂತಿದ್ರು. ಇದೆಲ್ಲ ದೊಡ್ಡ ಮಾತು. ದುಡ್ಡು ಕೊಡೋಕೆ ಇಸ್ಕೊಳ್ತಾನೆ ಇರಲಿಲ್ಲ ಪಾಪ. ಅವ್ರು ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಎಷ್ಟು ಖುಷಿ ಅಂತ ಮಾತಾಡಿಸಿ. ಅವ್ರು ಪಾಪ 5 ತಿಂಗಳು ಪಾಪ ಇದ್ದಿದ್ದು, ಮಾತಾಡ್ಸ್ಕೊಂಡು ಹೋದ್ರು. ಇದೆಲ್ಲ ಕೊಟ್ಟು ಏನು ಇಟ್ಕೊಳ್ಳವ ಇವ್ರು ನೋಡಿ. ನನಗೆ ಪಾಪ ಇಟ್ಕೊಳ್ಳೋದು ಕಷ್ಟ ಆಗಿದೆ. ವಿಶಾಲ್ ಮಾರ್ಟಿಗೆ ಹೋಗಿದ್ದೀವಿ ಇವತ್ತು, ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಾ, ಹಾಗೆ ಕ್ಯಾನ್ಸಲ್ ಆಗಿಬಿಡ್ತವೆ. ರೆಡಿ ಆಗಿಬಿಟ್ಟು ಎಲ್ಲರೂ ಹೊರಗಡೆ ಹೋದ್ಮೇಲೆ ಹಂಗೆ ವಾಪಸ್ ಬರೋಕ್ಕಾಗುತ್ತಾ. ಹಾಗಾಗಿ ಇನ್ನು ಯಾವಾಗ ಮಾಲ್ ಸುತ್ತಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೊಟ್ಟೆ. ಅಂದರೆ ಅಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ನನಗೆ ಕಣ್ಣು ತುಂಬಿಸ್ಕೊಬೇಕು ಎಲ್ಲ ಥರದ್ದು ನೋಡಿ, ನನಗೆ ಇಷ್ಟ. ಅದನ್ನು ನೋಡಿದನ್ನಿಡದೆ ಚೆನ್ನಾಗಿ ಬರ್ತಿದ್ದಿಲ್ಲ ರಜಾ. ನಮ್ಮ ಚಿಕ್ಕವ ಇಲ್ಲಿ ತಗೊಬಂದು ಇಟ್ಟಿದ ತಕ್ಷಣ ನಮ್ಮ ಚಿಕ್ಕವ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಇಲ್ಲಿಲ್ಲೇ ಓಪನ್ ಮಾಡಿ, ಇನ್ನೇನು ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟೆ. ಏನೇನು ತಗೊಬಂದಿದ್ದೀನಿ, ಸುಮ್ಮನೆ ಹೋಗಿದ್ದಕ್ಕೆ 3,000 ರೂಪಾಯಿ ಬೆಲೆ ಆಯಿತು. ಇದು ನನ್ನ ಮಗನಿಗೆ ನೋಡಿ, ಇದು ಚೆನ್ನಾಗಿದೆ. ಒಳಗಡೆ ಸ್ಟೀಲ್ ಇದೆ. ಚಿಕ್ಕವ ನೀನು ನನಗೆ ಹಿಂಸೆ ಕೊಡಬಾರ್ದು ಚಿಕ್ಕವ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಸ್ಕ್ವೇರ್, ಇದೆಲ್ಲ ರೌಂಡ್ ಇತ್ತು, ತುಂಬ ಚೆನ್ನಾಗಿದೆ. ಚಿಕ್ಕ ನೋಡಿ, ಇದೊಂದು ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯ್ತು. ಇದು ಸ್ಕ್ವೇರ್ ಇದೆ, ಇದು ನನಗೆ ಸರ್ಕಲ್ ತಗೊಬಿಟ್ಟು ಬಂದೆ. ಚೆನ್ನಾಗಿದೆ. ತಗೊಳಕ್ಕೆ ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಇಲ್ಲ. ಹಾಗೆ ಬಂದು ಇಲ್ಲಿ ಇದು ಈ ಮನೆಗಳಿಗೆ ಇದು ಈ ಮನೆಗೆ ಅಂತ ತಗೊಬಿಟ್ಟು ಬಂದೆ. ಇದು ಈ ಮನೆಗೆ ಬಾಟಲ್. ಇದು ಆನ್ಲೈನಲ್ಲೆಲ್ಲ ನೋಡಿದೆ, ಎಷ್ಟೆಷ್ಟು ಆಯಿತು. ಇಲ್ಲಿ ಎಷ್ಟು 100 ರೂಪೀಸ್. ಇದನ್ನು ತೊಗೊಬಂದೆ, ಬೇಕಾಗುತ್ತೆ ಅಂತ. ರಾತ್ರಿ ನೋಡಿ ಏನೂ ಇರಲಿಲ್ಲ, ಹಾಗಾಗಿ ಮಾಡಿದೆ. ಇದನ್ನು ಟ್ರೇ ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಏನೋ ಮುರಿದೋದಂಗಿದೆ. ಇದನ್ನು ಟ್ರೇ ತೊಗೊಂಡೆ. ಇದು ಕೂಡ ನಮ್ಮ ಚಿಕ್ಕವ್ನಿಗೆ ಇಷ್ಟ ಅಂತೇಳಿ ಇದನ್ನು ತೊಗೊಬಿಟ್ಟು ಬಂದೆ. ಬೈ 1 ಗೆಟ್ ಬಂದಿದ್ದಿಲ್ಲ. ಹಾಗೆ ಇದೊಂದು ನನ್ನ ಮಗಳ ಹತ್ರ ಇತ್ತಲ್ಲ, ಚಿಕ್ಕವ ನನಗೊಂದು ಬೇಕು ಅಂದ್ರೆ ಇದು ಬಂದು ಚೆನ್ನಾಗಿದೆ ಚಿಕ್ಕವ. ಇದು ಬಂದು ಹಾಗೆ ಸ್ಪೂನ್ಸ್ಗಳು ಚೆನ್ನಾಗಿ. ವಾಸ್ ನಾನು ಯಾವತ್ತೂ ವಾಸ್ ತಗೊಬರ್ದಲ್ಲೇ ಇದ್ದಳು. ಇವು ಪುಟ್ಟಕ್ಕೇನೋ ನೋಡೋಕೆ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಬಿಟ್ಟು ಬಂದೆ. ಅಂದರೆ ಇದೊಂದು ಟ್ರೇ ತೊಗೊಬಂದಿದ್ದೆ ನಾನು. ಇದು ಚೆನ್ನಾಗಿದೆ. ಅಂದರೆ ಇದರಲ್ಲಿ ಆಯಿಲೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಬಂದೆ. ಅಂದರೆ ಇದು ಯೂಸ್ ಮಾಡೋಕ್ಕಾಗಲ್ಲ. ನಾನು ಬಿಸಿದೆಲ್ಲನೂ ಇದಕ್ಕೆ ಫೈಬರ್ಗೆಲ್ಲ ಹಾಕಲ್ಲ. ಇದು ಒಂಥರ ಚೆನ್ನಾಗಿತ್ತು ಶೋ ಗಿಡಕ್ಕೆ ಅಂತ ಹೇಳಿ ತೊಗೊಂಡೆ. ಇದು ಕಿಚನಲ್ಲಿ ಒಂದು ಕಾರ್ನರಲ್ಲಿ ಈ ಥರ ಇಟ್ಟು ಇಲ್ಲ ಪುಟಾಣಿ ನೋಡಿ, ಕಿಚನ್ ಕಾರ್ನರ್ಗೆ ಅಂತ ಹೇಳ್ಬಿಟ್ಟು ಈ ಥರ ಇಡೋಣ ಅಂತ ಹೇಳಿ ತಗೊಂಡು ಬಂದೆ. ಕಡಿಮೆ ಸಿಕ್ತು ಇಲ್ಲ, ಯಾಕಂದರೆ ನಾನು ಹೊಸ ಮನೆಗೆಲ್ಲ ನೋಡ್ತಾ ಇದ್ನಲ್ಲ ಆನ್ಲೈನಲ್ಲಿ, ನೋಡಿದ್ರೆ ಎಲ್ಲ ಕಾಸ್ಟ್ಲಿ ಇತ್ತು ಅಂತ. ಕೆಲವೊಂದು ಈಗ ಅಲ್ಲಿಗೆ ಹೋದ್ಮೇಲೆ ನಾನು ಆರ್ಡರ್ ಮಾಡಬೇಕು, ಬಟ್ ಇಲ್ಲಿ ಇನ್ನು ಯಾವಾಗ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆಲ್ಲ ಬುಕ್ ಮಾಡ್ಕೊತಿದ್ದೆ. ಬಟ್ ಅಲ್ಲಿ ಪ್ರೈಸ್ ಎಲ್ಲ ನೋಡಿ ಇವು ಇಲ್ಲೆಲ್ಲ ನೋಡಿ, ನನಗೆ ಅಲ್ಲಿ ಪ್ರೈಸ್ ಎಲ್ಲ ನೋಡಿ ಇದೆಲ್ಲ ನಾನೆಲ್ಲ ಕಡಿಮೆ ಅಂತ ಹೇಳಿದ್ಬಿಟ್ಟು ತಗೊಂಡು ಬಂದೆ. ಹಾಗೆ ನನ್ನ ಮಗಳಿಗೆ ಅಂತ ಇದೊಂದು ಡ್ರೆಸ್ ತಗೊಬಿಡ್ತಾನೆ. ಅವಳ ಹತ್ರ ಇರಲಿಲ್ಲ ಈ ಥರ ಡ್ರೆಸ್, ಅದಕ್ಕೆ ಹೇಗೆ ಕಾಣಿಸ್ತಾನೆ ನೋಡೋಣ ಅಂತ ಹೇಳಿ ಇದನ್ನು ತಗೊಂಡು ಬಂದಿದ್ದೆ. 500 ರೂಪೀಸ್ ಏನೋ ಇದು, ಚೆನ್ನಾಗಿದೆ. ಅದಕ್ಕೆ ಇದು ಪ್ಯಾಂಟ್ ಚಿಕ್ಕಮ್ಮ ಒಂದು ಕಂಪ್ಲೀಟಾಗಿ ಮಾಡಬೇಕು. ಈ ಥರ ಚಿಕ್ಕದು ಇದ್ಬಿಡಾಗಿಲ್ಲ, ತುಂಬ ನೀರು ಮಾಡ್ಕೋಬಾರ್ದು ಮಗಳು. ಅಷ್ಟು ಗಟ್ಟಿ ಇರಬೇಕು. ಇದೊಂದು ಬ್ರಷ್, ಇಲ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಈ ಸ್ಪೂನ್ಸ್ ತೊಗೊಂಡು ಬಂದೆ. ಅರ್ಜೆಂಟಿಗೆ ಬೇಕಾಗುತ್ತೆ ಏನಾದರೂ ಅಂತ ಅಂದರೆ
ನಿಮಗೆ ಗೊತ್ತಿಲ್ಲಲ್ಲ, ಆ್ಯಕ್ಚುಲಿ ನಾನು ಫೇರ್ ಆ್ಯಂಡ್ ಲವ್ಲಿ ತುಂಬ ಯೂಸ್ ಮಾಡ್ತೀನಿ. ನಂಗೆ ಫೇರ್ ಆ್ಯಂಡ್ ಲವ್ಲಿ ತುಂಬಾ ಇಷ್ಟ. ನಾನು ಯಾವುದೇ ಕ್ರೀಮ್ ಹಾಕೊಂಡ್ರು ಏನೇ ಹಾಕೊಂಡ್ರು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡ್ಬಿಡ್ತೀನಿ. ಹಾಗೆ ಇಂಥ ಕಾಫಿ ಗ್ಲಾಸ್ ತಗೊಂಡು ಬಂದೆ. ಚಿಕ್ಕದು ಶೇಪ್ ಚಿಕ್ಕದಿತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ನನಗೆ ಇದು ತುಂಬ ಇಷ್ಟ ಆಯ್ತು. ನನಗೆ ಹಾಗೆ ನನಗೆ ಇದು ತುಂಬ ಇಷ್ಟ ಆಯಿತು. ನನಗೆ ಕಲರ್ ನನಗೆ ಬಂದೆ ಕಲರ್ ಇಷ್ಟ ಎಲ್ಲರಿಗೂ. ಸೂಪ್ ನೆನೆ ರಾತ್ರಿ ಸೂಪ್ ಕುಡಿದ್ವಲ್ಲ ನೋಡಿ, ಅದಕ್ಕೊಂದು ಬೌಲ್ ಬೇಕಿತ್ತು. ನನಗೆ ಈ ಥರದ್ದು ಸ್ಪೂನ್ಸ್ ಬೇಕಿತ್ತು, ಆಗ ತಗೊಬಿಟ್ಟು ಬಂದೆ. ತುಂಬ ದೊಡ್ಡ ಬೌಲ್ ಬಂದಿದೆ, ಇಷ್ಟು ದೊಡ್ಡ. ಚೆನ್ನಾಗಿದೆ, ಎಲ್ಲ ಕಲರ್ ಬ್ಲೂ ಚೆನ್ನಾಗಿರುತ್ತೆ. ಈ ಸೌಂಡೇ ಚಂದ. ಏನು ಬೇಕು ರಜಾ? ಮೇನ್ ಇದು ಬೇಕು. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಯಾಕೆ ತೊಗೊಬಿಟ್ಟು ಬಂದಿದ್ದಂದರೆ, ಈ ಮನೆಗೂ ನಾವೆಲ್ಲ ಮನೆಗೂ ನನಗೆ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಳಕ್ಕಾಗಲ್ಲ. ಇಲ್ಲಿಗೆ ನನ್ನ ತೀರಾ ಬರೋದು ಕಡಿಮೆನೆ. ಮಾಡಿದ್ರು ಅಕಸ್ಮಾತ್ ನಾವು ಏನಾದ್ರು ಹೊರಗಡೆ ಇಲ್ಲ ಅಡುಗೆ ಮಾಡ್ತೀನಿ ಅಂದರೆ ಎಲ್ಲ ಬಾಕ್ಸ್ ತೊಗೊಬಂದು ಇಟ್ಕೊಳ್ಳೋಕ್ಕಿಂತ ಡೈರೆಕ್ಟ್ ಏನೇನು ತಗೊಬಿಟ್ಬಿಡ್ತೀವಿ. ಈಗ ಗರಂ ಮಸಾಲ, ಪೆಪ್ಪರ್, ಅದೇನೇನು ಇರುತ್ತೆ ಇದರೊಳಗೆ ಇಟ್ಬಿಟ್ಟು ಇದೊಂದು ಬಾಕ್ಸ್ ತೊಗೊಂಡು ಇಲ್ಲಿ ಇಟ್ಕೊಂಡು ಕುಕ್ ಮಾಡೋಕೆ ಕೂತ್ಕೊಂಡ್ರೆ, ಅಡುಗೆ ಮಾಡೋಕೆ ಕೂತ್ಕೊಂಡ್ರೆ ಸಾಕಲ್ಲ. ಮತ್ತು ಎದ್ದೆದ್ದು ಹೋಗೋದು ಏನಿರಲ್ಲ. ಇದರಲ್ಲಿ ನೈಫು ಮತ್ತು ಏನು ಟೊಮೆಟೊ ಕೆಚಪ್ಪು ಅದು ಇದು ಸಾಸು ಎಲ್ಲ ಇಟ್ಕೊಂಡು ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಕಡೆ ಹಿಂಗೆ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಜೋಡ್ಸೋಕ್ಕಾಗಲ್ಲ ಅಂತ ಹೇಳಿ, ಅವು ಬಾಕ್ಸ್ಗಳು ಹುಡ್ಕೋಕ್ಕಾಗಲ್ಲ ಅಂತ ಹೇಳಿ ಇದರಲ್ಲಿ ಹೋಗೋಕ್ಕೆ ಅಂತ ತಗೊಂಡಿದ್ದೀನಿ. ಹೊರಗಡೆ ಅಡುಗೆ ಮಾಡುವಾಗ ತೊಗೊಂಡು ಇಟ್ಕೊಂಬೋದು, ಎಲ್ಲ ಫುಲ್ ಇಟ್ಕೊಂಡು ಎಲ್ಲ ಅಲ್ಲೇ ಸಿಗುತ್ತೆ. ಚೂರು ಹುಡ್ಬೇಕಾಗಿದೆ ಅಷ್ಟೇ. ಇಷ್ಟೇ ತಿನ್ನಿ ಸಿಗುವ. 6 ಸ್ಪೂನ್ಸ್ ಕೊಟ್ಟಿದ್ದಾರೆ, 6 ಬೌಲ್ ಕೊಟ್ಟಿದ್ದಾರೆ. ಬೌಲ್ ಅಂತೂ ಏನು ಎಷ್ಟು ದೊಡ್ಡದು ಗೊತ್ತಾ? ಇದೊಂದು ಚೆನ್ನಾಗಿದೆ. ಹಾಗೆ ಇದೆಲ್ಲ ಆಯಿತಾ? ಹಾಗೆ ಇವು ಕೂಡ ಬೈ 1 get 1 ಇತ್ತು. ಸೊ ಇದೊಂದು ತೊಗೊಂಡು ಬಂದೆ. ಹಾಗೆ ಇದೊಂದು ಬ್ಯಾಗ್. ಇದು ಆ್ಯಕ್ಚುಲಿ ನಮ್ಮ ಮಾವ, ಮಂಜು ಮಾವ ಅಂತ ಇದ್ದಾರೆ, ಅವ್ರು ನೆನಪಾಯಿತು. ಇದು ನೋಡಿದ ತಕ್ಷಣ ಹಾಗೆ ಅವ್ರಿಗಿಂತ ತಗೊಂಡು ಬಂದೆ. ಅಷ್ಟೇ. ಇನ್ನೇನಾದ್ರು ತೊಗೊಂಡು ಚಿಕ್ಕವ? ಇಲ್ಲ, ಅವಳು ಒಬ್ಬಳನ್ನ ಬಿಟ್ಟು ಬರಬೇಕಾಗಿತ್ತು ಅಲ್ಲೇ. ಕೈ ನೋವು ಅಂದ್ಕೊಂಡು ಹೇಗ ಅವಳು. ಇದಕ್ಕೆ ವಿತ್ ಕ್ಯಾಪ್ ಇದೆ, ಇದಕ್ಕೆ ಕ್ಯಾಪು ಕೂಡ ಇದೆ. ಇದೆ ನೋಡಿ ಹತ್ರದಿಂದ. ಆ್ಯಕ್ಚುಲಿ ಚೆನ್ನಾಗಿದೆ, ಟ್ರೇನು ಚೆನ್ನಾಗಿದೆ, ಬೌಲು ಚೆನ್ನಾಗಿದೆ. ಅಷ್ಟೇ ವಾಸ್ ವೆಯ್ಟ್ ಇತ್ತು, ಹಾಗಾಗಿ ತಗೊಂಡೆ. ಈಗ ಅಬ್ಲಾಡೋದಾಗಿದ್ರೆ ತಗೊಳ್ತಾ ಇರಲಿಲ್ಲ. ಆ ಟ್ರೇ ಆ್ಯಕ್ಚುಲಿ ಕಿಚನ್ ಕಾರ್ನರಿಗೆ ಇಡೋಕ್ಕೆ ಚೆನ್ನಾಗಿದೆ. ಎಣ್ಣೆ ಬಾಟಲೆಲ್ಲ ಅದ್ರೊಳಗೆ ಹಾಕಿಟ್ರೆ, ಈಗ ಎಣ್ಣೆ ಹೇಗಿದ್ರು ಎಣ್ಣೆ ಬಾಟಲಲ್ಲಿ ಎಣ್ಣೆ ಸೋರುತ್ತೆ. ಒಂದು ಸ್ವಲ್ಪನಾದರೂ ಲಾಸ್ಟ್ ಗಂಟೆಂಟಾಗುತ್ತಲ್ವ, ಆ ಟ್ರೇಗೆ ಹಾಕಿಟ್ರೆ ಅದನ್ನು ನಾವು ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ಹಂಗೆ ನೋಡಿ ತಗೊಬಿಟ್ಟು ಬಂದಿದ್ದೀನಿ. ಮತ್ತು ಈ ಬೌಲ್ ನೋಡಿ, ಇದು ನನಗೆ ತುಂಬಾ ಇಷ್ಟ ಆಯಿತು. ಇದೇನು 80 ರೂಪಾಯಿ ಅನಿಸುತ್ತೆ. ಇದು ನೋಡಿ, ಇದ್ರೊಳಗೆ ಏನಾರು ಬಿಸ್ಕೆಟ್ಸು ಕುಕ್ಕೀಸು ಏನಾರು ತೊಗೊಂಡ್ರೆ ಈಗ ಹೊರಗಡೆ ಕೂತ್ಕೊಂಡು ತಿನ್ನುವಾಗ ಮತ್ತು ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಒಳಗಡೆ ಇಟ್ಕೋಬೋದು. ಒಂಥರ ಸಣ್ಣ ಪ್ಲೇಟ್ ಇದ್ದಂಗಿದೆ. ಹಾಗಾಗಿ ತಗೊಂಡೆ. ಈಗ ಅದು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಇನ್ನೊಂದು 4 ತಗೊಂಡೆ ಇದೇ ಥರದನ್ನು. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂಗೂ ಅಷ್ಟೇ ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಬಂದೆ. ಚೆನ್ನಾಗಿದೆ ಕೆಲವೊಂದು ಈ ಥರದ ಐಟಮ್ಸು, ನೀನು ಹೋದಾಗ ತೊಗೊಬಿಟ್ಟು ಬಾ ಅಂತ. ಅವಳು ಏನು ಹೋಗಿದ್ದಳು ಮಾಡಿದಳು ಗೊತ್ತಿಲ್ಲ. ಸಂಜೆ ಟೈಮು ತುಂಬಾ ಚೆನ್ನಾಗಿತ್ತು ಆ ಜಾಗ. ನಮ್ಮ ಚಿಕ್ಕವ ನೋಡಿ ಮಲ್ಕೊಂಡು ಡ್ರಾಯಿಂಗ್ ಮಾಡ್ತಿದ್ದ. ಹಂಗಂತ ಅದನ್ನು ಕೂಡ ತೊಗೊಬಂತು. ಡ್ರಾಯಿಂಗ್ ಬಿಡಿಸೋದು, ಪೇಂಟು, ಬುಕ್ಕು ಎಲ್ಲನೂ ತೊಗೊಬಂದು ಪೇಂಟ್ ಮಾಡ್ತಾ ಕೂತಿದ್ದೆ. ಆ ತಿಳಿ ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಚಿಕ್ಕ ಹಿಂಗೆ 3 ದಿನದಿಂದ ತಲ್ಲಿದ್ಲು, 2 ದಿನದಿಂದ. ಆಮೇಲೆ ಹೋಗ್ತೀನಿ, ಸಂಜೆ ಹೋಗ್ತೀನಿ, ಬೆಳಗ್ಗೆ ಹೋಗ್ತೀನಿ ಅಂತ. ಹಾಗೆ ನೆನೆ ಬಂದಿದ್ದಲ್ವಾ. ಇವನ್ ನಮ್ಮ ಮನೆಯವರಿಗೆ ಬೆಂಗಳೂರಲ್ಲಿ ಕೆಲಸ ಇದೆ. ಅವರು ನನ್ನ ಮನೆಗೆ ಬಿಟ್ಬಿಟ್ಟು ಅವರು ಊರಿಗೆ ಹೊರಡ್ತಾ ಇದ್ದಾರೆ. ಬಂದಾಗ ಇದು ಹಾಸ್ಕೊಳ್ತೀವಿ, ಅಲ್ಲಿವರೆಗೂ ಇದೇ ಥರ ಇರುತ್ತೆ. ಬ್ರೆಡ್ ಬ್ಲಾಂಕೆಟ್ ಎಲ್ಲನೂ ತಗೊಂಡು ಹೋಗ್ಬೇಕು. ಕೊಡಿರಿ ಪಾಪನಿಗೆ ಜಪ್ಪನೇ ರೀ. ಅದು ನಮ್ಮನೆಯವ್ರದ್ದು ಮೇಕಪ್ ಬಾಕ್ಸ್. ಮೆಲ್ಲ ರೀ, ಉಜ್ಜಿ ಬ್ಯಾಗ್ ಕರ್ತೋಗುತ್ತೆ. ಮೇಕಪ್ ಬಾಕ್ಸ್ ಅನ್ಕೊಬಿಟ್ರೆ ಲೇಡೀಸ್ ತರ ಕ್ಯಾಮ್ರಾ ಇದೆ ಇದರೊಳಗೆ. ಇಲ್ಲ ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.